ಸಮಯದಲ್ಲಿರೋ ಕಾರಣ ನಾನು ಬೇಗ ಪ್ರಬೋಧನ ಕಡೆಗೆ ಹೋಗುವವನಾಗಿರ್ತೇನೆ. ಈ ಸಮಯದಲ್ಲಿ ಸತ್ಯವಾದ ತಂದಿರುವ ಎಲ್ಲರೂ ಕೀರ್ತನೆ 28 ಅದರ 8ನೇ ವರ್ಷವನ್ನು ಬೇಗ ಓದಬೇಕಂತ ನಾನು ಕೇಳಿಕೊಳ್ತೇನೆ. ನಾನೇ ಓದ್ತೇನೆ, ಕೇಳಿಸ್ಕೊಳ್ಳಿ. ಯೆಹೋವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಅಲ್ಲಿ ದೇವರು ನಮಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮಗೆ ಬಲವೂ ಆಗಿದ್ದಾನಂತೆ ಮತ್ತು ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಯಾರಾಗಿದ್ದೇವೆ? ಅಭಿಷಕ್ತರಾಗಿದ್ದೇವೆ. ನಾವು ದೇವರಿಂದ ಅಭಿಷೇಕಿಸಲ್ಪಟ್ಟವರು, ಆರಿಸಲ್ಪಟ್ಟವರು ಮತ್ತು ಆತನ ಹೆಸರಿನಲ್ಲಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ದೇವರು ನಮಗೆ ಏನನ್ನ ಕೊಟ್ಟಿದ್ದಾರೆ? ತನ್ನ ಪುತ್ರ ಸ್ವೀಕಾರತನ ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಸತ್ಯದಲ್ಲಿ ನೋಡ್ತೇವೆ. ಇದರ ವಿಷಯ ಏನಂದ್ರೆ, ದೇವರು ನಮ್ಮನ್ನು ಅಭಿಷೇಕಿಸಿದ್ದಾನೆ. ಅಲ್ಲಿ ವಾಕ್ಯ ದಾವೀದನ ಹೇಳ್ತಾ ಇದ್ದಾನೆ, ದೇವರು ಅಭಿಷೇಕಿಸಿದವರಿಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ದೇವರು ನಮ್ಮನ್ನು ಅಭಿಷೇಕಿಸಿ ನಮ್ಗೆ ಏನ್ ಮಾಡಿದ್ದಾನಂತೆ? ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮಗೆ ಅಭಿಷೇಕ ಅಂತ ವಸ್ತ್ರವನ್ನು ಕೊಟ್ಟು ಆ ವಸ್ತ್ರ ಮೈಲಿಗೆ ಆಗದಂತೆ ಕಾಯುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಅಭಿಷೇಕಿಸಿದಾಗ ನಮ್ಮನ್ನ ಏನು ಅಭಿಷೇಕ ಮಾಡಿ ನಿನ್ನ ಇಷ್ಟಕ್ಕೆ ನೀನು ಹೋಗು ಅಂತ ಹೇಳಿ ಬಿಡ್ಲಿಲ್ಲ, ಏನು ನಿನ್ನ ಕಾರ್ಯವನ್ನು ನೀನು ಮಾಡುವಂತ ಬಿಡಲಿಲ್ಲ. ನಮ್ಮನ್ನು ಅಭಿಷೇಕಿಸಿ ತನ್ನ ಆಶ್ರಯಿಸ್ತಾ ಇದ್ದಾನೆ. ನಮ್ಮನ್ನು ಅಭಿಷೇಕಿಸಿ ನಾವು ತನ್ನನ್ನು ಆಶ್ರಯಿಸಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಹೇಗೆ ನಾವು ಆತನನ್ನು ಆಶ್ರಯಿಸಲಿಕ್ಕೆ ಇಷ್ಟ? ಯಾಕೆ ನಾವು ಆತನನ್ನು ಆಶ್ರಯಿಸಬೇಕು ಅಂದ್ರೆ, ಆತನು ನಮ್ಮನ್ನ ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಆತನು ಹೆಸರಿಡಿದು ನಮ್ಮನ್ನ ಕರೆದಿದ್ದಾನೆ. ಆತ ನಮ್ಮನ್ನ ತಾಯಿಯ ಗರ್ಭದಲ್ಲಿ ರೂಪಿಸುವಾಗಲೇ ನಮ್ಮನ್ನ ಹೆಸರಿಡಿದು ಕರೆದಿ ಈತನನ್ನು ಆರಿಸಿಕೊಂಡಿದ್ದೇನೆ ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಕೆಲವೊಂದು ವಾಕ್ಯಗಳನ್ನು ಓದಿ ನಾನು ನಿಮ್ಮ ಮುಂದೆ ಓದೋದಕ್ಕೆ ಇಷ್ಟಪಡ್ತೇನೆ. 7ನೇ ವಾಕ್ಯ ನಾನು ಓದ್ತೇನೆ. 33ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ ಅದರ 27ನೇ ವಚನ. 33 ಅದರ 27. ಸ್ವಲ್ಪ ಬೇಗ ಓದಿದ್ರೆ ಚೆನ್ನಾಗಿದೆ. 27. ಇಲ್ಲಿ ನೋಡ್ತಾ ಇದ್ದೇವೆ, ಆದಿಯಿಂದಲೂ ಇಸ್ರಾಯೇಲರಿಗೆ ಯಾರು ದೇವರಾಗಿದ್ದಾರಂತೆ? ದೇವರನ್ನು ಆಶ್ರಯಿಸ್ತಾ ಬರ್ತಾರೆ. ದೇವರವರಿಗೆ ಆಧಾರವಾಗಿದ್ದಾರೆ. ಯಾಕೆಂದ್ರೆ ದೇವರನ್ನ ಆರಿಸಿಕೊಂಡಿದ್ದಾರೆ, ದೇವರು ಅವರನ್ನು ಅಭಿಷೇಕಿಸಿದ್ದಾರೆ. ದೇವರು ಮೋಶೆಯನ್ನು ಅಭಿಷೇಕಿಸಿದ್ದಾರೆ, ದೇವರು ಯೋಶುವನನ್ನು ಅಭಿಷೇಕಿಸಿ, ದೇವರು ತನ್ನ 70 ಮಂದಿ ಶಿಷ್ಯರನ್ನು ಮೋಶೆ ಕೇಳಿರುತ್ತೆ, 70 ಮಂದಿಯನ್ನು ದೇವರು ಅಭಿಷೇಕಿಸಿ ಹೇಳ್ತಾರೆ, ನಾನು ಅವರಿಗೆ ಆಶ್ರಯವಾಗಿರ್ತೇನೆ, ಅವ್ರ ಮನೆಯಾಗಿದ್ದಾನೆ, ಆಧಾರವಾಗಿರ್ತಾನೆ. ಅವರ ನಡುವೆ ಇದ್ದು ಶತ್ರುಗಳನ್ನ ಏನ್ ಮಾಡ್ತಾನೆ? ಚದುರಿಸಿ ಬಿಡ್ತಾ ಇದ್ದಾನೆ. ನಾನು ಅವರ ಮಧ್ಯದಲ್ಲಿ ಇದ್ದು ಶತ್ರುಗಳನ್ನ ಏನ್ ಮಾಡ್ತಾನೆ? ಹೊರಡಿಸಿ ಬಿಡ್ತಾ ಇದ್ದಾನೆ ಅಂತ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ದೇವರನ್ನ ನಮ್ಮನ್ನು ಅಭಿಷೇಕಿಸಿ ನಮ್ಮನ್ನು ಆಶ್ರಯ ದುರ್ಗವಾಗಿಟ್ಟು ಅಂದ್ರೆ ನಮ್ಮ ಮುಂದೆ ಇರುವಂತಹ ಶತ್ರುಗಳನ್ನ ಏನ್ ಮಾಡ್ತಾರೆ? ಚದುರಿಸಿ ಬಿಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗ್ಲಿ. ನಮ್ಮ ಮುಂದಿರುವಂತಹ ಶತ್ರುವನ್ನ ದೇವರು ಚದುರಿಸ್ಬೇಕಂದ್ರೆ ದೇವರು ನಮ್ಮನ್ನು ಮೊದಲು ಅಭಿಷೇಕಿಸಬೇಕು. ಆಮೇಲೆ ನಾವು ನೋಡ್ತೇವೆ, ದೇವರು ನಮ್ಮನ್ನು ಅಭಿಷೇಕಿಸಿ ಪ್ರತಿಯೊಂದು ವಾಕ್ಯದಲ್ಲೂ ಪ್ರತಿಯೊಂದು ಪ್ರವಾದಿಯನ್ನು ಪ್ರತಿಯೊಬ್ಬ ಸೇವಕನನ್ನು ದೇವರು ಆರಿಸಿಕೊಳ್ಬೇಕಾದ್ರೆ ಆತನನ್ನು ಅಭಿಷೇಕಿಸಿದನು. ಹಲ್ಲೆಲೂಯಾ. ದಾವೀದನ ಜೀವಿತದಲ್ಲಿ ನೋಡ್ಬೇಕಾದ್ರೆ ದಾವೀದನ ದೇವರ ಅರಸನಾಗಿ ನೇಮಿಸುವುದಕ್ಕೆ ಮುಂಚೆ ತನ್ನ ಮನೆಗೆ ಕಳಿಸುವಾಗ, ಜೆಸ್ಸಿ ಮನೆಗೆ ಕಳಿಸುವಾಗ ಅಲ್ಲಿ ನೋಡ್ತಾ ಇದ್ದೇವೆ, ಈತನನ್ನು ಆರಿಸಿಕೊಂಡಿದ್ದೇನೆ, ನನ್ನ ಆರಿಸಿಕೊಂಡು ಈತನ ಅಭಿಷೇಕಿಸಿ. ಹಲ್ಲೆಲೂಯಾ. ತನ್ನ ಅಣ್ಣಂದಿರನ್ನೆಲ್ಲ ನಿರಾಕರಿಸಿ ಕೊನೆ ಮಗನಂತ ಈತನನ್ನು ಆರಿಸಿಕೊಂಡು ದೇವರು ಹೇಳ್ತಾರೆ, ಈತನನ್ನು ಆರಿಸಿಕೊಂಡಿದ್ದೇನೆ, ಎದ್ದು ಈತನನ್ನು ಅಭಿಷೇಕಿಸುವ ಯೆಹೋವನು ಆಜ್ಞಾಪಿಸಿದನು ಎಂಬುದಾಗಿ ಸಮುವೇಲನು ಹೇಳ್ತಾನೆ. ಆದ್ರೆ ದೇವರು ತನ್ನನ್ನು ಅಭಿಷೇಕಿಸಿದ ನಂತರನೇ ದಾವೀದನಿಗೆ ಒಂದು ಶೋಧನೆ ಬಂತು. ದಾವೀದನಿಗೆ ಎದುರುಗೊಂಡಂತ ಗೋಲಿಯಾತನನ್ನು ನೋಡ್ತೇವೆ, ಆತನ ಸೌಲನನ್ನು ನೋಡ್ತೇವೆ, ಆತನ ತನ್ನ ಮಗನನ್ನು ನೋಡ್ತೇವೆ, ತನ್ನ ಇಸ್ರಾಯೇಲರನ್ನು ನೋಡ್ತೇವೆ. ಹೀಗೆ ಆತನ ದೇವರು ಅಭಿಷೇಕಿಸಿದ ನಂತರವೇ ಆತನಿಗೆ ಶೋಧನೆ ಬಂತು. ಆದ್ರೆ ಆತನು ಅಲ್ಲಿ ಸೋತು ಹೋಗಲಿಲ್ಲ. ಆತನು ಜಯವೀರನಾಗಿ 40 ವರ್ಷಗಳ ಕಾಲ ಇಸ್ರಾಯೇಲ್ ಜನರ ಆಳಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾನು ಅಭಿಷೇಕಿಸಲ್ಪಟ್ಟ ಒಂದೇ ಕಾರಣದಿಂದ ಆತನ ದೇವರ ನಾಮವನ್ನು ಮಹಿಮೆ ಪಡಿಸಿದನು, ದೇವರ ನಾಮದಿಂದ ಮುಂದೆ ಸಾಗಿದನು. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ನಾವು ಯೇಸು ಸ್ವಾಮಿಯನ್ನು ಸಹ ನೋಡಬಹುದು. ಯೇಸು ಸ್ವಾಮಿ ಆತ್ಮನಲ್ಲಿ ಹೊಂದಲ್ಪಟ್ಟು ದೇವರ ಆತ್ಮನ ಆತನ ಮೇಲೆ ಇಳಿಯಲ್ಪಟ್ಟು ನೀರಿನಿಂದ ಎದ್ದ ಆ ಕ್ಷಣ ನಾವು ನೋಡ್ತೇವೆ, ದೇವರ ಆತ್ಮನ ಪಾರಿವಾಳದಿಂದ ಆತನ ಮೇಲೆ ಇಳಿದು ಬಂತು ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಇಳಿದು ಬರ್ಬೇಕಾದ್ರೆ ನೋಡ್ತಾ ಇದ್ದೇವೆ, ಆತನ ಆತ್ಮನಿಂದ ಅಡವಿಗೆ ಒಯ್ಯಲ್ಪಟ್ಟನು. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಸಹ ಪರಿಶುದ್ಧಾತ್ಮನಿಂದ ಅಭಿಷೇಕ ಹೊಂದಿದ್ದಾರೆ. ಈತ ನನ್ನ ಪ್ರಿಯ ಕುಮಾರನೆಂದು ದೇವರು ನಮಗೆ ಸಾಕ್ಷಿ ಹೊಂದಿದ್ದಾರೆ. ಹಾಗಾಗಿ ನೋಡ್ತಾ ಇರುವಂತ ಒಂದು ವಿಷಯ, ಈತ ನನಗೆ ಪ್ರಿಯನಾಗಿರುವಂತ ಕುಮಾರನು ಅಂತ ಹೇಳಿದ ಕೂಡಲೇ ನಾವಾಗಿ ನೆನೆಸೋದು, ಓ ನನ್ನ ಜೀವಿತದಲ್ಲಿ ಆಶೀರ್ವಾದವೇ ಆಶೀರ್ವಾದ, ಓ ನನ್ನ ಜೀವಿತದಲ್ಲಿ ಸಮೃದ್ಧಿಯ ಸಮೃದ್ಧಿ, ಓ ನನ್ನ ಎಲ್ಲಿ ಹೋದ್ರೆ ಅದ್ಭುತ ನಡೆಯುತ್ತೆ, ಓ ನಾನು ಎಲ್ಲಿ ಹೋದ್ರೆ ಏನ್ ಬೇಕಾದ್ರೆ ನಾನು ಮಾಡ್ಬೋದು. ನನ್ನ ಕೇಳಿದ ನನ್ನ ದೃಷ್ಟಿಯಲ್ಲಿ ನಾನು ಎಲ್ಲರ ದೃಷ್ಟಿಯಲ್ಲಿ ಏನ್ ಮಾಡ್ತೇನೆ? ದಯ ಹೊಂದಿದವನಾಗಿರ್ತಾನೆ. ನನ್ನ ಮುಟ್ಟಿದಲ್ಲಿ ಆಶೀರ್ವಾದ ಅಂತ ನಾನು ನೆನೆಸ್ಬೋದು. ಆದ್ರೆ ಯೇಸು ಸ್ವಾಮಿ ಹಾಗೆ ನೆನೆಸ್ಲಿಲ್ಲ. ಅವರನ್ನು ನೋಡ್ತಾ ಇದ್ದೇವೆ, ಆತನ ಆತ್ಮದಲ್ಲಿ ಅಡವಿಗೆ ಹೊಯ್ಯಲ್ಪಟ್ಟನು. ಹಲ್ಲೆಲೂಯಾ. ಅಡವಿ ಹೇಗ್ರಿ ಇರುತ್ತೆ? ಸಮೃದ್ಧಿಯಾಗಿರುತ್ತಾ? ಹಚ್ಚ ಹಸಿರಾಗಿರುತ್ತಾ? ಹಲ್ಲೆಲೂಯಾ. ಅಲ್ಲಿ ಬಂಡೆಗಳಿರುತ್ತೆ, ಅಲ್ಲಿ ಹಾವಿರುತ್ತೆ, ಚೇರಿರುತ್ತೆ, ಕಾಡು ಮೃಗಗಳಿರುತ್ತೆ, ಎಲ್ಲ ರೀತಿಯಾದಂತ ಕೇಡುಗಳು ಅಡವಿಯಲ್ಲಿ
ಉಳಿದಿರುತ್ತೆ. ಆದ್ರೆ ನೋಡ್ತೇವೆ ಆತ್ಮನಲ್ಲಿ ಆತನ ಅಡವಿಗೆ ಒಯ್ಯಲ್ಪಟ್ಟಾಗ ನೋಡ್ತೇವೆ ಆತನ 40 ದಿವಸ ಸೈತಾನನ ಮುಖಾಂತರ ಶೋಧಿಸಲ್ಪಟ್ಟನು. 40 ದಿವಸ ಆತ ಸೈತಾನ ಮುಖಾಂತರ ಶೋಧಿಸಲ್ಪಟ್ಟು ಯೇಸು ಸ್ವಾಮಿಯಲ್ಲಿ ನೋಡ್ತಾ ಇದ್ದೇವೆ ವಾಕ್ಯ ಎಂಬ ಬಲದಿಂದ ಸೈತಾನನ ಗೆದ್ದನು. ಅವರು ವಾಕ್ಯನ ಆಶ್ರಯಿಸಿಕೊಂಡ್ರು. ಆತನ ಅಭಿಷೇಕಿಸಲ್ಪಟ್ಟವನು ಆತ ದೇವರ ಮಗನಾಗಿದ್ರು ಸಹ ಆ ಅಭಿಷೇಕದಿಂದ ದೇವತನ ಮೇಲೆ ಇದ್ದಂತ ಆತ್ಮನ ಅಭಿಷೇಕದಿಂದ ಸೈತಾನನ ಗೆದ್ದನು. ಇಂದು ನಾವು ದೇವರ ಆತ್ಮನ ಅಭಿಷೇಕ ಹೊಂದಿದ್ದೇವೆ. ಕಳೆದ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಹೆಚ್ಚಾದ ಅಭಿಷೇಕನ ಹೊಂದಿಕೊಂಡ್ವಿ. ಶುಕ್ರವಾರ ದಿನದಂದು ದೇವರ ಅಭಿಷೇಕವನ್ನು ದೇವರ ಆತ್ಮನ ಬಲವಾಗಿ ಹೊಂದಿಕೊಂಡ್ವಿ. ಈಗ ನಾವು ನೆನೆಸ್ಬೋದು, ಓಕೆ ನನ್ನ ಪ್ರಾರ್ಥನೆ ಜೀವಿತದ ಜಯ ಉಂಟು, ನಾನು ಹೋಗುವಂತ ದಾರಿಯಲ್ಲಿ ನನಗೆ ಜಯ ಉಂಟು ಅಂತ ನೆನೆಸ್ಬೋದು. ಆ ಜಯ ಉಂಟು ನಿಶ್ಚಯ. ಆದ್ರೆ ನಾನು ನಿಮ್ಗೆ ಒಂದೇ ಹೇಳ್ತೇನೆ, ಶೋಧನೆಯನ್ನು ಜಯಿಸದೆ ಹೋದ್ರೆ ನಿಮ್ಗೆ ಆ ಜಯ ಸಿಕ್ಕೋದಿಲ್ಲ. ನಮಗೆ ನೀವು ಒಂದು ಯೋಚಿಸಿ ನೋಡ್ರಿ, ದೇವರು ನಿಮ್ಮನ್ನು ಬಲವಾಗಿ ಅಭಿಷೇಕಿಸುತ್ತಾಗನ, ದೇವರು ನಿಮ್ಮೊಂದು ಆತ್ಮನ ವರವನ್ನು ಕೊಟ್ಟಿದ್ದಾನ, ದೇವರು ನಿಮ್ಮೊಂದು ಕಾರ್ಯವನ್ನು ಕೊಟ್ಟಿದ್ದಾನ. ನೀವೊಂದು ನೆನಪನ್ನು ಇಟ್ಟುಕೊಳ್ಳಬೇಕು, ಈ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ನನಗೆ ಅಭಿಷೇಕ ಉಂಟು. ಆದ್ರೆ ಈ ಅಭಿಷೇಕದಲ್ಲಿ ನಾನು ದೇವರನ್ನು ಆಶ್ರಯಿಸಿಕೊಂಡು ನಾನು ಈ ಬಲವನ್ನು ಜಯಿಸಬೇಕು. ದೇವ ನಮಗೆ ಸ್ತೋತ್ರವಾಗಲಿ. ದೇವರನ್ನು ಅಭಿಷೇಕಿಸಿದವರಿಗೆ ಮುಂದೆ ಒಂದು ಗುರಿಯನ್ನು ಇಟ್ಟಿರುತ್ತಾನೆ. ಎಲ್ಲಿನೋ ದೇವರು ಅಭಿಷೇಕಿಸಿದ ಮಾತ್ರಕ್ಕೆ ಆತನು ಭಯ ಪಡ್ಲಿಲ್ವಾ? ಆತನು ಜೆಜೆಬೆಲ್ ಕಂಡು ಓಡಿ ಹೋಗ್ಲಿಲ್ವಾ? ದೇವರೇ ಇಸ್ರಾಯೇಲ್ ಜನರೆಲ್ಲರೂ ಅಹಾಬನಿಗೆ ಬಿದ್ದಿದ್ದಾರೆ, ಸೈತಾನನಿಗೆ ಅಡ್ಡ ಬಿದ್ದಿರಂತೆ ಓಡಿ ಹೋಗ್ಲಿಲ್ವಾ? ದೇವರಿಗೆ ಹೇಳ್ತಾನೆ, ದೇವರೇ ನನ್ನ ಹಿರಿಯರಿಗಿಂತ ನಾನು ಮೇಲಾದವನಲ್ಲ, ನಾನು ದೊಡ್ಡವನಲ್ಲ, ನನ್ನ ಪ್ರಾಣವನ್ನು ತೆಗೆದುಬಿಡು. ದೇವ ನಮಗೆ ಸ್ತೋತ್ರವಾಗಲಿ. ದೇವರು ಆತನ ಅಭಿಷೇಕಿಸಿ ನಡೆಸಿದ್ರು. ಎಲಿಷನನ್ನು ದೇವರು ಅಭಿಷೇಕಿಸಿ ನಡೆಸಿದ್ರು. ನಾವು ನೋಡ್ತಾ ಯೋಶುವನನ್ನು ಮೋಶೆ ಅಭಿಷೇಕಿಸಿದ. ಈಗ ನಾವು ಅಭಿಷೇಕಿಸಿದ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೋಡ್ತಾ ಇದ್ದೇವೆ, ಅವರು ಶೋಧನೆಯನ್ನು ಎದುರುಗೊಂಡ್ರು, ಆ ಶೋಧನೆಯನ್ನು ಜಯಿಸಿದ್ರು, ಅವರು ಜಯಶಾಲಿಗಳಾಗಿ ಚರಿತ್ರೆಯನ್ನು ಉಳಿದುಕೊಂಡಿದ್ದಾರೆ. ಪ್ರಿಯರೇ, ಇದು ನಮ್ಮನ್ನು ದೇವರು ಒಬ್ಬೊಬ್ಬರನ್ನಾಗಿ ಕರೆದಿದ್ದಾರೆ. ವಾಕ್ಯದಲ್ಲಿ ನೋಡ್ತೇವೆ, ದೇವರು ನಮ್ಮ ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸಿದನು. ನೀವು ಹೇಳೋದಕ್ಕೆ ಸಾಧ್ಯನಾ? ನನ್ನ ಮಗು ಹೀಗೆ ಇರಬೇಕು, ನನ್ನ ಹುಟ್ಟುವಂತ ಮಗು ಹೀಗೆ ಬೆಳಿಬೇಕು, ಆತನ ಇದನ್ನೇ ಸಾಧಿಸ್ಬೇಕಂತ ನೀವು ಹೇಳೋದಕ್ಕೆ ಸಾಧ್ಯನಾ? ಸರಿ, ಹಾಗೆ ಹೇಳುವವರು ನೀವು ಹಾಗೆ ನಡೆಸೋದಕ್ಕೆ ಸಾಧ್ಯನಾ ನಿಮ್ಮ ಮಕ್ಕಳನ್ನ? ಆಗೋದಿಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಾನು ಉದ್ದೇಶಿಸಿದೆ ನೆರವೇರುವುದು, ನಾನು ಸಂಕಲ್ಪಿಸಿದೆ ನಿಲ್ಲುವುದು ಎಂಬುದಾಗಿ. ಯಾರ ಜೀವಿತದಲ್ಲಿ ದೇವರು ಅಭಿಷೇಕಿಸಿದವರ ಜೀವಿತದಲ್ಲಿ, ಯಾರ ಜೀವಿತದಲ್ಲಿ ದೇವರು ಹೆಸರಿದ ಕರೆದವರ ಜೀವಿತದಲ್ಲಿ ದೇವರು ನಮಗೆ ಸ್ತೋತ್ರವಾಗಲಿ. ಕಳೆದಾಗಿ ಒಂದು ವಚನವನ್ನು ಓದಿ ನಿಲ್ಲಿಸುವುದಕ್ಕೆ ಆಗಿರ್ತಾನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದ 61ನೇ ವಚನ 1ನೇ ವಾಕ್ಯ, 61ನೇ ಅಧ್ಯಾಯ 1ನೇ ವಚನ. ಆಮೆನ್. 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 ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಇಲ್ಲಿ ದೇವರು ಹೇಳುತ್ತಿರುವ ಒಂದು ವಾಕ್ಯ, ನಮ್ಮ ಅಭಿಷೇಕಿಸಿನ ಹೋರಾಟವನ್ನು ಜಯಿಸಬೇಕೆಂದು ದೇವರ ಇಷ್ಟ. ಆದ್ರೆ ಅಭಿಷೇಕ್ತರಿಗೆ ಇರಬೇಕಾದಂತಹ ಒಂದು ಗುಣ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಅಭಿಷೇಕಿಸಲ್ಪಟ್ಟಿದ್ದೇವೆ, ನಾವು ದೇವರ ಆತ್ಮನ ಹೊಂದಿದ್ದೇವೆ. ಹೇಗೋ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬವನ್ನು ಕಟ್ಟಿಕೊಂಡು ನಾವು ನಮ್ಮ ಸಭೆಗೆ ಬಂದು ಹೋಗುತ್ತಾ ಹೇಗೋ ನಾವು ಸಮೃದ್ಧಿಯಾಗಿ ಸಮಾಜದಿಂದ ಶಾಂತಿಯಾಗಿ ನಾವು ಬದುಕೋಣ ಅನ್ನೋದು ಮಾತ್ರ ನಮ್ಮ ಗುರಿ ಅಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ಕರ್ತನ ಯೆಹೋವನ ಆತ್ಮ ನನ್ನ ಮೇಲೆ, ಅದೇ ಆತನನ್ನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದನು. ಹಲ್ಲೆಲೂಯಾ. ದೇವರು ನಮ್ಮನ್ನು ಅಭಿಷೇಕಿಸಿದ್ದಾನೆ ಅಂದ್ರೆ ನಾವು ಬಡವರಿಗೆ ಶುಭ ವರ್ತಮಾನ ಏನ್ ಮಾಡ್ಬೇಕಂತೆ? ಸಾರಬೇಕು. ಯಾಕೆ ಅಂದ್ರೆ ನೀವು ಅದನ್ನ ಹೊಂದಿಕೊಂಡಿದ್ದೀರಿ. ಹಲ್ಲೆಲೂಯಾ. ನೀವು ಉಚಿತವಾಗಿ ಹೊಂದಿಕೊಂಡ್ರೆ ನೀವು ಹೇಗ್ ಮಾಡ್ರಿ? ಉಚಿತವಾಗಿ ಕೊಡ್ರಿ. ಹಲ್ಲೆಲೂಯಾ. ನೀವು ಅಭಿಷೇಕವನ್ನು ಹಣ ಕೊಟ್ಟು ಕೊಂಡುಕೊಂಡ್ರ? ರಕ್ಷಣೆ ಹಣ ಕೊಟ್ಟು ಕೊಂಡುಕೊಂಡ್ರ? ಇಲ್ಲ. ಹಲ್ಲೆಲೂಯಾ. ಪೌಲನ ಬಳಿಯಲ್ಲಿ ಒಬ್ಬ ಬಂದು ಮಂತ್ರವಾದಿ ಕೇಳ್ತಾ ಇದ್ದಾನೆ, ನಾನು ಹಣ ಕೊಡ್ತೇನೆ, ನನಗೆ ಅಭಿಷೇಕವನ್ನು ಕೊಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದೇವರ ಅಭಿಷೇಕವನ್ನು ಹಣ ಕೊಟ್ಟಾಗಲಿ, ನಮ್ಮ ಬುದ್ಧಿಯಿಂದಾಗಲಿ, ನಮ್ಮ ಬಲದಿಂದಾಗಲಿ, ನಮ್ಮ ಒಳ್ಳೆ ಗುಣಗಳಿಂದಾಗಲಿ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ದೇವರ ಕೃಪೆಯಿಂದ, ದೇವರ ಆರಿಸಲ್ಪಟ್ಟಂತ ಮನುಷ್ಯನ ಜೀವಿತದಲ್ಲಿ ಮಾತ್ರ ಆ ಅಭಿಷೇಕ ಬರೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆದ ಕಾರಣ ನಾನೊಂದು ಹೇಳ್ತಾನೆ, ನಿಮ್ಮ ವಶಕ್ಕೆ ಕೊಡಲ್ಪಟ್ಟಿರೋದನ್ನು ಶ್ರೇಷ್ಠವೆಂದು ಎನಿಸಿ ಅದನ್ನ ನೀವೇನ್ ಮಾಡ್ರಿ? ಕಾಪಾಡಿಕೊಳ್ಳಿ. ಹಲ್ಲೆಲೂಯಾ. ದೇವರು ನಮಗೆ ಅಭಿಷೇಕವನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ಕಾಪಾಡಿಕೊಳ್ಳಬೇಕು. ನಾವು ನೋಡ್ತೇವೆ, ದೇವರು ನಮ್ಮ ಮಕ್ಕಳನ್ನು ಕೊಟ್ಟಿದ್ದಾರೆ. ಹೀಗೆ ಎಲ್ಲವನ್ನು ನಮಗೆ ಕೊಟ್ಟಿರುವಂತ ದೇವರು ಅದನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ತನ್ನ ಅಭಿಷೇಕವನ್ನು ನಮಗೆ ಕೊಟ್ಟಿದ್ದಾನೆ. ಆ ಅಭಿಷೇಕವನ್ನು ನಾವು ಕಾಪಾಡಿಕೊಳ್ಳಬೇಕಂದ್ರೆ ನಾವು ನೋಡ್ತಾ ಇದ್ದೇವೆ, ಆ ಶುಭವರ್ತವನ್ನು ಸಾರಬೇಕಂತೆ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಸರಿಯವರಿಗೆ ಬಿಡುಗಡೆ ಆಗುವುದಕ್ಕೂ ಬಂದಿಗಳಿಗೆ ಕಲ ತೆರುವುದಕ್ಕೂ ಪ್ರಸಿದ್ಧ ಪಡಿಸುವುದಕ್ಕೂ ಯೆಹೋವನು ನೇಮಿಸುವ ಶುಭ ವರ್ಷ ಎಂಬುದಾಗಿ. ಅಂದ್ರೆ ನಾವು ಸೆರೆಯಲ್ಲಿರುವವನ್ನ ಬಿಡಿಸೋದು ತುಂಬಾ ಸುಲಭನಾ? ರೋಗದಲ್ಲಿರುವವನ್ನ ಬಿಡಿಸೋದು ತುಂಬಾ ಸುಲಭನಾ? ಕಾಲು ಮುರಿದವರಿಗೆ ನಾವು ಕಾಲು ಕಟ್ಟೋದು ತುಂಬಾ ಸುಲಭನಾ? ಅಲ್ಲ, ಅದು ಕಷ್ಟ ಆಗಿದೆ. ಹಲ್ಲೆಲೂಯಾ. ಹೋಗಿ ನೀವು ಹಾಸ್ಪಿಟಲ್ ಅಲ್ಲಿ ನೋಡ್ರಿ, ಅದೆಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ. ಹೋಗಿ ಮನೆಯಲ್ಲಿ ನೋಡ್ರಿ, ಅದೆಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ಅದನ್ನೆಲ್ಲ ನೀನು ಬಿಡಿಸ್ಬೇಕಂದ್ರೆ ನಿನ್ಗೆ ಅಭಿಷೇಕ ಬೇಕು, ನೀನು ಅಭಿಷೇಕಿಸಲ್ಪಟ್ಟಿರ್ಬೇಕು. ಹಲ್ಲೆಲೂಯಾ.
ಅದಕ್ಕೋಸ್ಕರ ನಾನು ಒಂದು ಹೇಳ್ತೇನೆ, ನೀವು ಅಭಿಷೇಕಿಸಲ್ಪಟ್ಟಿದ್ದೀರಾ, ಆ ಅಭಿಷೇಕ ಇನ್ನೂ ಹೆಚ್ಚಾಗುವುದಕ್ಕೆ ನೀವು ಪ್ರಯಾಸ ಪಡ್ರಿ. ಅಭಿಷೇಕ ಹೊಂದಿಲಿಲ್ವಾ, ಆ ಅಭಿಷೇಕ ಹೊಂದೋದಕ್ಕೋಸ್ಕರ ಪ್ರಯಾಸ ಪಡ್ರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಿಂದ ನಾನು ನಿಲ್ಲಿಸ್ತೇನೆ. ಮುಂದಿನ ವಾರ ಇದನ್ನ ಸಾಧ್ಯವಾದ ನಾನು ಇದನ್ನ ಮುಂದುವರಿಸಲಾಗುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ದೇವರನ್ನು ಆಶೀರ್ವದಿಸಿ.